ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪುಟ್ಟ ಪ್ರಬಂಧವನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನಿಸ್ತಿದ್ದೀನಿ. ಯಾವುದೋ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ. ಪ್ರಬಂಧ ಭಾರತ ನನ್ನ ಹೆಮ್ಮೆ. ವಿದ್ಯಾರ್ಥಿಗಳೇ, ಭಾರತ ನನ್ನ ಹೆಮ್ಮೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆದರೆ ನಾನು ಸ್ವಲ್ಪ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಪ್ರಬಂಧ ಭಾರತ ನನ್ನ ಹೆಮ್ಮೆ. ಪೀಠಿಕೆ: ಭಾರತ ನನ್ನ ದೇಶ. ಇದು ಹಳೆಯ ಸಂಸ್ಕೃತಿ ಬಣ್ಣಗಳ ಮಿಶ್ರಣ. ಈ ನನ್ನ ದೇಶ ಕನಸಿನ ಪ್ರಪಂಚದಂತೆಯೇ ಮೋಡಿ ಮಾಡುವ ಸೌಂದರ್ಯವನ್ನು ಹೊಂದಿದೆ. ಇಲ್ಲಿ ನಾವು ಹೃತ್ಪೂರ್ವಕವಾಗಿ ಅತಿಥಿ ದೇವೋಭವವನ್ನು ಅನುಭವಿಸುತ್ತೇವೆ. ಇಲ್ಲಿ ಎಲ್ಲ ಧರ್ಮಗಳಿಗೂ ಗೌರವ. ವಿವಿಧತೆಯಲ್ಲಿ ಏಕತೆ ಬೇರೆಡೆ ಹುಡುಕಲು ಕಷ್ಟ. ನದಿ, ಸರೋವರ, ಪರ್ವತ ಪ್ರಕೃತಿಯ ವರದಾನವಾಗಿದೆ. ಇಂತಹ ನಮ್ಮ ದೇಶ ಭಾರತ ಶ್ರೀಮಂತ ಸಂಸ್ಕೃತಿ, ಧೈರ್ಯಶಾಲಿ, ಬುದ್ಧಿವಂತ ಜನತೆಯನ್ನು ಹೊತ್ತು ಮೆರೆಸುತ್ತಿದೆ. ವಿಷಯ ನಿರೂಪಣೆ: ಭಾರತವು ವೈವಿಧ್ಯತೆ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ವಿಶ್ವದ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯಾನಂತರ ಇದು ಸರ್ವತೋಮುಖ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಿದೆ. ವಿಶ್ವದ 7ನೇ ಅತಿದೊಡ್ಡ ರಾಷ್ಟ್ರವಾಗಿ ನಿಂತಿದೆ. ನನ್ನ ದೇಶ ಭಾರತ ನನ್ನ ಹೆಮ್ಮೆ. ಇದಕ್ಕೆ ಕಾರಣ ಶ್ರೀರಾಮನಿಂದ ನಿರ್ಮಿತ ಭಾರತದಿಂದ ಶ್ರೀಲಂಕಾಗೆ ಇರುವ ರಾಮ ಸೇತುವೆ ಪ್ರಪಂಚದ ಮೊದಲನೇ ಸೇತುವೆ. ಇದನ್ನು ನಾಸಾ ತನ್ನ ಉಪಗ್ರಹ ಚಿತ್ರದ ಮೂಲಕ ಒಪ್ಪಿಕೊಂಡಿದೆ. ವಿಶ್ವಕ್ಕೆ ಪುಷ್ಪಕ ವಿಮಾನದ ಮೂಲಕ ವಿಮಾನದ ಪರಿಕಲ್ಪನೆ ನೀಡಿದ್ದು ಈ ನಮ್ಮ ಭಾರತ. ಗಾಂಧಾರಿಯ ಮೂಲಕ ಟೆಸ್ಟ್ ಟ್ಯೂಬ್ ಬೇಬಿ ಜಗತ್ತಿಗೆ ಪರಿಚಯಿಸಿದ್ದು ಈ ನಮ್ಮ ದೇಶ. ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಎಂದು ಭಾರತದ ಸುಶ್ರುತನನ್ನು ಕರೆಯಬಹುದಾಗಿದೆ. ವಿಶ್ವದಲ್ಲೇ ಪ್ರಕೃತಿಯನ್ನು ಪೂಜಿಸಿದ್ದು, ದೇವರೆಂದು ಪೂಜಿಸಿದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಚಾಣಕ್ಯನನ್ನು ವಿಶ್ವದ ಮೊದಲ ಅರ್ಥಜ್ಞನೆಂದು ಕರೆಯಬಹುದು. ಆಯುರ್ವೇದವನ್ನು ಜಗತ್ತಿಗೆ ಪರಿಚಯಿಸಿದ ಹೆಮ್ಮೆ ನಮ್ಮ ಭಾರತದ್ದು. ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ ಹೆಮ್ಮೆ ನಮ್ಮ ಪೂರ್ವಜರದ್ದು. ವಿಶ್ವದ ಮೊದಲ ವಿಶ್ವವಿದ್ಯಾಲಯ ನಮ್ಮ ತಕ್ಷಶಿಲೆಯಲ್ಲಿತ್ತು. ವಿಶ್ವದ ಅತ್ಯಂತ ಬೆಲೆ ಬಾಳುವ ಕೊಹಿನೂರ್ ವಜ್ರ ಭಾರತದ ಆಸ್ತಿ. ವಿಶ್ವದ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಭಾರತದ ಪರ್ವತ ಶ್ರೇಣಿಯಾಗಿದೆ. ಜಗತ್ತಿನಲ್ಲಿರುವ ಒಟ್ಟು ಮಸಾಲೆಯ 70% ಭಾಗ ಭಾರತದಲ್ಲೇ ಉತ್ಪಾದನೆಯಾಗುತ್ತದೆ. ಜಗತ್ತಿನಲ್ಲಿ ಉದ್ಯೋಗ ನೀಡಿದ ದೊಡ್ಡ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಅಂದರೆ ಭಾರತೀಯ ರೈಲ್ವೆ. ವಿಶ್ವದ ಅತ್ಯಂತ ದೊಡ್ಡ ಮಾರುಕಟ್ಟೆ ಭಾರತವಾಗಿದೆ. ವಿಶ್ವದ 71 ಬಿಲಿಯನಿಯರ್ಗಳಲ್ಲಿ 3 ಜನ ಭಾರತೀಯರು ಇದ್ದಾರೆ. ಕಬ್ಬಿಣದ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹಾಕಿ ರಾಷ್ಟ್ರೀಯ ಆಟ ವಿಶ್ವದ 4ನೇ ಸ್ಥಾನದಲ್ಲಿದೆ. ಜಗತ್ತಿನಲ್ಲಿ ಅತೀ ಹೆಚ್ಚು ಚಲನಚಿತ್ರಗಳು ಸಿದ್ಧವಾಗುವುದು ಭಾರತದಲ್ಲಿ. ಭಾರತದ ಪ್ರತಿ ಹಳ್ಳಿ, ಪಟ್ಟಣ, ನಗರಗಳಲ್ಲೂ ಅಂಚೆ ಕಚೇರಿಗಳಿವೆ. ಕಾಶ್ಮೀರದಲ್ಲಿ ತೇಲುವ ಅಂಚೆ ಕಚೇರಿಯೂ ಇದೆ. ಜಗತ್ತಿನಲ್ಲೇ ಉಕ್ಕು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ ನಮ್ಮ ಭಾರತ. ಬಾಳೆಹಣ್ಣು, ಬೀನ್ಸ್ ಅತಿ ಹೆಚ್ಚು ಉತ್ಪಾದನೆಯ ದೇಶ ಭಾರತ. ವಿಶ್ವದಲ್ಲೇ ಅತ್ಯಂತ ಧಾರ್ಮಿಕ ಭಾವನೆ ಹೊಂದಿ ವಸುದೈವ ಕುಟುಂಬಕಂ ವಿಶ್ವಕ್ಕೆ ಬಳುವಳಿಯಾಗಿ ಕೊಟ್ಟಿರುವುದು ಭಾರತ. ಜಗತ್ತಿಗೆ ಜ್ಯೋತಿಷ್ಯ ವಿಜ್ಞಾನವನ್ನು ಉಡುಗೊರೆಯಾಗಿ ನೀಡಿದ್ದು ನಮ್ಮ ದೇಶ. ಜಗತ್ತಿನಲ್ಲೇ ಅಬ್ರಕ ಉತ್ಪಾದನೆಯ ಏಕೈಕ ದೇಶ ನಮ್ಮ ದೇಶ. ಅಣುಬಾಂಬಿನ ಪರಿಕಲ್ಪನೆಯು ಭಾರತ ಇತಿಹಾಸದ ಬ್ರಹ್ಮಾಸ್ತ್ರ ಅವಲಂಬಿತವಾಗಿದೆ. ಭರತನಾಟ್ಯ, ಯಕ್ಷಗಾನ ಮತ್ತು ನಾಟಕಗಳನ್ನು ಪರಿಚಯಿಸಿದ ಹೆಮ್ಮೆ ನಮ್ಮ ದೇಶಕ್ಕಿದೆ. ಪ್ರಪಂಚದ 7 ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇರುವ ದೇಶ ನಮ್ಮದು. ಭಾರತವು ವಿಶ್ವಕ್ಕೆ 0ಯನ್ನು ಕೊಡುಗೆಯಾಗಿ ನೀಡಿದೆ. ಬ್ರಹ್ಮಗುಪ್ತ 0ಯನ್ನು ಪರಿಚಯಿಸಿದ ಗಣಿತಜ್ಞ. ಅತೀ ಹೆಚ್ಚು ಇಂಜಿನಿಯರ್ಸ್, ಡಾಕ್ಟರ್ ತಯಾರಿಸುವ ದೇಶ ಈ ನಮ್ಮ ದೇಶ. ವಿಶ್ವದ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು. ಕಂಪ್ಯೂಟರ್ ಮುಖ್ಯ ಭಾಗ ಮದರ್ ಬೋರ್ಡ್ ಸಿಲಿಕಾನ್ ಉತ್ಪಾದಿಸುವ ಏಕೈಕ ದೇಶ. ಚಂದ್ರನಲ್ಲಿ ನೀರಿದೆ ಎಂದು ಕಂಡುಹಿಡಿದ ದೇಶ ನಮ್ಮದು. 11ರ ವಯಸ್ಸಿನಲ್ಲೇ ವಿಮಾನ ಚಾಲನೆ ಮಾಡುವ ಮೂಲಕ ವಿಶ್ವ ಗಮನ ಸೆಳೆದ ಶ್ರೇಯಾ ದಿನಕರ್ ನಮ್ಮ ಕನ್ನಡತಿ. ಇರುವುದು ಲಕ್ಷ ಲಕ್ಷ, ಬರೆದರೆ ಪುಟಗಳೇ ಸಾಲದಷ್ಟು ಭಾರತದ ಸಾಧನೆ. ನನ್ನ ದೇಶ ನನ್ನ ಹೆಮ್ಮೆ. ಕೆಚ್ಚೆದೆಯ ವೀರ ಯೋಧರ ಭಾರತವಿದು ನನ್ನ ತಾಯ್ನಲ. ಹಿಮಾಲಯದ ತಪ್ಪಲಿನಿಂದ ಕನ್ಯಾಕುಮಾರಿಯ ಹಿಂದೂ ಮಹಾಸಾಗರದ ನಡುವೆ ವಿವಿಧತೆಯಲ್ಲಿ ಏಕತೆ ಸಾರುವ ಬೀಡಿದು.
ಮಾತೃಭೂಮಿಯನ್ನು ಪ್ರೀತಿಸಿ ನನ್ನ ಹೆಮ್ಮೆ ಜಗತ್ತಿಗೆ ಸ್ಫೂರ್ತಿ. ಜೈ ಜವಾನ್ ಜೈ ಕಿಸಾನ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಭಾರತ ನನ್ನ ಹೆಮ್ಮೆ ಅನ್ನುವ ಚಿಕ್ಕ ಪ್ರಬಂಧವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸಿದ್ದೀನಿ. ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿದ್ಯಾರ್ಥಿಗಳೇ, ನನ್ನ ಚಾನಲ್ನಲ್ಲಿ ಸಾಕಷ್ಟು ಪ್ರಬಂಧಗಳನ್ನು, ಗಾದೆ ಮಾತು, ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ದಯಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.